ಗವಿಪುರ ಮತ್ತು ನಿಮ್ಮ ಸಿನಿಮಾ ಕಥೆಗೂ ಗವಿಪುರಕ್ಕೂ ಎಲ್ಲಿನ ಸಂಬಂಧ? ಯಾವುದೇ ರೀತಿ ಸಂಬಂಧ ಇಲ್ಲ ನಮ್ಮ ಸಿನಿಮಾಗೂ ಗವಿಪುರಕ್ಕೂ. ಮತ್ತು ಟೈಟ್ಲ್ ಇಟ್ಟಿದ್ದು ಅಂದರೆ ಒಂದು ನನಗೆ ಸೆಂಟಿಮೆಂಟು, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಲ್ಲೇ. ಆಮೇಲೆ ಅದು ಕೆಂಪೇಗೌಡನ ಕಾಲದಿಂದ ಒಂದು ಇತಿಹಾಸ ಇದೆ. ಗವಿ ಗಂಗಾಧರ ಸ್ವಾಮಿ ಆ ದೇವಸ್ಥಾನ ವರ್ಲ್ಡ್ ಫೇಮಸ್. ವರ್ಷಕ್ಕೊಂದ್ಸರಿ ಆ ಲಿಂಗದ ಮೇಲೆ ಅದೆಲ್ಲ ಗೊತ್ತು. ಓಕೆ, ಅದು ಒಂದು ಸೆಂಟಿಮೆಂಟ್. ನೀವು ಆ ಸೆಂಟಿಮೆಂಟ್ ಇಟ್ಕೊಂಡಿರೋದಾದರೆ ಸಿನಿಮಾದಲ್ಲಿ ಕಡೆ ಪಕ್ಷದ ಅರ್ಚಕರನ್ನ ಆದ್ಯಸ್ಥಾನ ತೋರಿಸ್ಬೋದಾಗಿತ್ತಲ್ವ? ಆ ದೇವಸ್ಥಾನ ಯೂಸ್ ಆಗ್ತಿತ್ತಲ್ವ? ಇಲ್ಲ, ನನಗೆ ಪರ್ಸನಲ್ ಸೆಂಟಿಮೆಂಟ್ ಅವೆಲ್ಲ. ಆಮೇಲೆ ನಿಮ್ಗೆ ಮೊದಲೇ ಹೇಳಿದೆ, ಈ ಕಥೆಗೂ ಗವಿಪುರ ಅಂತ ಏರಿಯಾ ಇದಕ್ಕೂ ಸಂಬಂಧ ಇಲ್ಲ ಅಂತ. ಸೊ ಹಾಗಾಗಿ ನನಗೊಂದು ಆಸೆ, ನಮ್ಮ ಏರಿಯಾ ಹೆಸರು ಇಡಬೇಕು ಅಂತ. ಜಾತ್ಯತೀತ ಪ್ರೇಮ ಅಂತ ಬೇರೆ ಇಟ್ಟಿದ್ವಿ. ಅಂದರೆ ಪ್ರೇಮಕ್ಕೆ ಜಾತಿ ಇಲ್ಲ. ಒಂದೆರಡು ಫ್ಯಾಮಿಲಿ ಒಳಗೆ ಬೇರೆ ಬೇರೆ ಕ್ಯಾಸ್ಟ್, ಅದ್ರ ಒಳಗೆ ಏನು ಲವ್ ಆಗುತ್ತೆ, ಅವ್ರು ಸಕ್ಸಸ್ ಆಗ್ತಾರಾ ಇಲ್ವಾ ಅನ್ನೋದೇ ಕಾನ್ಸೆಪ್ಟ್. ಅದು ನ್ಯಾಚುರಲ್ ಆಗಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸಿನಿಮಾ ಸ್ಟೈಲಲ್ಲಿ ಈ ವೈಲೆನ್ಸು ಅವೆಲ್ಲ ಇಲ್ಲದೆ ನ್ಯಾಚುರಲ್ ಆಗಿ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಓಕೆ, ಅದೇ ಸಿನಿಮಾ ಬಿಗಿನಿಂಗಲ್ಲೇ ಅದು ಪಾಸಿಟಿವ್ ಅಂತ ತೋರಿಸ್ಬಿಟ್ಟಿದೆ ಒಂದು ಕಡೆ. ಜಾತ್ಯತೀತ ಪ್ರೇಮ ಇಬ್ಬರು ಅಂತ ಎರಡು ಫ್ಯಾಮಿಲಿ ನೋಡ್ತಾರೆ. ಹೌದು. ಆದರೆ ಕೊನೆವರೆಗೂ ಮದುವೆ ನಡೀತಿದ್ರು ಏನು ಹೇಳಕ್ಕೆ ಹೊಟ್ಟಿದ್ದೀರಾ ಅನ್ನೋದು ಒಂದು ಕನ್ಫ್ಯೂಷನ್. ಮದುವೆ ಹೇಳಕ್ಕೆ ಕೊನೆಗೆ ಏನು ಹೇಳಕ್ಕೆ ಹೊಟ್ಟಿದ್ದೀನಿ ಅಂದರೆ, ಡಿಸ್ಟರ್ಬ್ ಆಗುತ್ತೆ ಒಂದು ಕ್ಯಾರೆಕ್ಟ್ರು. ಇವಾಗ ಯಾವುದೇ ಒಂದು ಸಲೀಸಕ್ಕಾಗಲ್ಲ ಲವ್ ಮ್ಯಾರೇಜ್. ನನ್ನ ಲೈಫಲ್ಲೂ ಒಂದು ಲವ್ ಮಾಡಿದ್ದೆ ಆ್ಯಕ್ಚುಲಿ. ಅಷ್ಟು ಈಸಿಯಾಗಿ ಓಕೆ ಆಗಿಲ್ಲ ನಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ. ಸೊ ಹಾಗಾಗಿ ಬೇರೆ ಬೇರೆ ಮದುವೆನೇ ಆಗೋ ಪರಿಸ್ಥಿತಿ ಬಂತು. ಆ ಥರ ಆಗೋದು ಬೇಡ. ಎಲ್ಲ ಜಾತಿನೂ ಒಂದೇ, ಎಲ್ಲ ಮನುಷ್ಯ ಅಂದರೆ ಎಲ್ಲ ಒಂದೇ. ಅದಕ್ಕೆ ಈ ಜಾತಿ ದಯವಿಟ್ಟು ಲವ್ವಲ್ಲಿ ತರಬೇಡ್ರಿ ಅನ್ನೋ ಒಂದು ಸಂದೇಶ. ಹಾಡುಗಳಿಗೆ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ರಾಜೇಶ್ ರಾಮನಾಥ್ಗೆ. ಭಾಳ ಅದ್ಭುತವಾಗಿ ಸಾಂಗ್ಸ್ ಕಂಪೋಸ್ ಮಾಡಿದರು. ಆಮೇಲೆ ನಮ್ಮ ಪ್ರೊಡ್ಯೂಸರ್ಗೆ ಅಪ್ರಿಷಿಯೇಟ್ ಮಾಡಬೇಕು. ಹೊಸಬ ಹೀರೋಯಿನ್ ಇಟ್ಕೊಂಡು ಒಂದು 30 ಜನನ ಥೈಲ್ಯಾಂಡ್ ಕರ್ಕೊಂಡು ಹೋಗಿ ಒಂದು 15 ದಿವಸ ಶೂಟಿಂಗ್ ಮಾಡಿಸಿದಾರಲ್ಲ, ಅದಕ್ಕೊಂದು ಅವ್ರ ಧೈರ್ಯಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಸ್ಟಾರ್ಗಳನ್ನ ಇಟ್ಕೊಂಡು ಕರ್ಕೊಂಡು ಹೋಗೋದೇ ಈಗ ಕನ್ನಡ ಸಿನಿಮಾ ನಿಮಗೆ ಗೊತ್ತು ಏನು ಪರಿಸ್ಥಿತಿ ಏನು ಅಂತ. ಅಂಥದ್ರಲ್ಲಿ ಧೈರ್ಯ ಮಾಡಿ, ಇಲ್ಲರಿ ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನಡೀರಿ ಅಂದ್ಬಿಟ್ಟು ಒಳ್ಳೊಳ್ಳೆ ಲೊಕೇಶನ್ನು. ಅದು ಪಟ್ಟಾಯ ಇರ್ಬೋದು, ಬ್ಯಾಂಕಾಕ್ ಇರ್ಬೋದು, ಥೈಲ್ಯಾಂಡ್, ಅಲ್ಲಿಂದ ಒಳಗೆ ಒಂದು 100 ಕಿಲೋಮೀಟ್ರ್ ಐಲ್ಯಾಂಡ್ಗಳು. ಅಲ್ಲಿಗೆ ಹೋಗಿ ಮಾಡಿಸಿದ್ರು. ಅದೊಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು ಪ್ರೊಡ್ಯೂಸರ್ಗೆ. ಸರ್, ಓಕೆ, ನಿರ್ಮಾಪಕರು ಹೊಸಬರು ಇಂಡಸ್ಟ್ರಿಗೆ. ಹೌದು, ನೀವು ಹಳಬರು ಇಂಡಸ್ಟ್ರಿ ಗೊತ್ತಿರೋರು. ಹೌದು. ಆ ಪಟಾಯಾಗೆ ಬ್ಯಾಂಕಾಕ್ಗೆ ಹೋಗೋದನ್ನು ತಪ್ಪಿಸಿದ್ರೆ ಬೇರೆ ಕಡೆ ಒಳ್ಳೊಳ್ಳೆ ಲೊಕೇಶನ್ ನಮ್ಮಲ್ಲೇ ಮಾಡಿದೆ, ನಮ್ಮಲ್ಲೂ ಮಾಡ್ಬೋದಾಯ್ತಲ್ವಾ? ಖಂಡಿತ ನಮ್ಮಲ್ಲೂ ಮಾಡಿದ್ದೀವಿ. ಮಡಿಕೇರಿ ಆ ಕಡೆ ಒಂದು ಸಾಂಗ್ ಮಾಡಿದ್ದೀವಿ. ಅದು ವೀಕ್ಷಕರು ನೋಡಿದ್ರೆ ಗೊತ್ತಾಗುತ್ತೆ, ಅದ್ಭುತವಾಗಿ ಬಂದಿದೆ ಅದು. ಬ್ಯಾಂಕಾಕ್ ಅದೇ ಇವಾಗ ಏನು ಹೇಳ್ತಾರೆ, ಕಮರ್ಷಿಯಲ್ ಆಗಿ ಎಲ್ಲ ಥರನೂ ಇವಾಗ ಫಾರಿನಲ್ಲಿ ಶೂಟಿಂಗ್ ಮಾಡಿದರೆ ಕೆಲವರು ಡಿಸ್ಟ್ರಿಬ್ಯೂಟ್ರು ಕರೆಕ್ಟಪ್ಪ ಫಾರಿನಲ್ಲಿ ಮಾಡಿದ್ದಾರೆ ಅಂತಾರೆ, ಇಲ್ಲೇ ಸುತ್ತಬಿಟ್ಟಿದ್ದಾರೆ ಬಿಡ್ರಿ, ಈ ಥರ ಎಲ್ಲ ಇರುತ್ತೆ. ಆದರೂ ಪ್ರಯತ್ನ ಇವತ್ತು ಎಲ್ಲ ಮಿಸ್ ಆಗ್ತಾ ಇದೆ. ಈಗ ಏನಾಗಿದೆ ಅಂದರೆ, ಅದೇ ಇವಾಗ ಒಂದು ವಿಷಾದ. ಅದು 10ನೇ ತಾರೀಕು ರಿಲೀಸ್ ಆಗಬೇಕಾಯ್ತು ಈ ತಿಂಗಳು. ಥಿಯೇಟ್ರ್ ಸಮಸ್ಯೆಯಿಂದ 17ನೇ ತಾರೀಕಿಗೆ ಹೋಗ್ಬಿಡ್ತು. ಒಂದು ವಾರ ಮುಂದೆ ಹೋಗಿದ್ದೀವಿ ನಾವು. ಅಂದರೆ ನಮಗೆ ಬೇಕಾಗಿರೋ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ, ಯಾವುದ್ಯಾವುದೋ ಸಿಗ್ತಾ ಇದೆ. ಹಿಂದಿ ಸಿನಿಮಾ ಹೋಗೋ ಜಾಗದಲ್ಲೆಲ್ಲ ಸಿಗ್ತಾ ಇದೆ, ಕನ್ನಡ ಸೆಂಟರ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ಒಂದು ವಾರ ಮುಂದೆ ಹೋಗಿದ್ವಿ. 17ನೇ ತಾರೀಕು ಎಂಟೈರ್ ಕರ್ನಾಟಕ ನೋಡ್ಬೋದು ಆಡಿಯನ್ಸ್. ಓಕೆ, ಬೇರೆ ಏನು ಪ್ರಮೋಷನ್ ಹಾಕಾಗಲಿ? ಯಾಕೆಂದರೆ ನೀವು ಮೊದಲೇ ಪ್ಲಾನ್ ಮಾಡ್ಕೊಂಡು ಒಂದು ಕಡೆ ಈ ಕಡೆ ಥಿಯೇಟ್ರ್ಗಳು, ಯಾಕೆಂದರೆ ಈಗ ಹೊಸ ಸಿನಿಮಾಗಳು ಅಥವಾ ಹೊಸ ಹೀರೋಗಳಿಗೆ ತುಂಬ ಕಷ್ಟ ಆಗಿದೆ. ಹೌದು, ಹೋಗ್ತಾ ಇರೋದೇ ಕಷ್ಟ. ಹೌದು ಹೌದು ಹೌದು. ಈ ಥಿಯೇಟ್ರಿಗೆ ನಿಮ್ಮ ಕಡೆ ಪ್ರಾಬ್ಲಮ್ ಆಗಿರೋದ್ರಿಂದ ಬೇರೆ ಏನಾದ್ರು ಪ್ಲಾನ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಿನಿಮಾ? ಇವಾಗ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ನಾನು ಇವತ್ತು ನಾಳೆ ಸ್ವಲ್ಪ ಟೈಮ್ ಸಿಗತ್ತೆ ನಮಗೆ. ಬೇರೆ ಥಿಯೇಟ್ರ್ಗಳು ಅವೆಲ್ಲ ನೋಡಿ ಮಿಕ್ಕಿದ್ದು ನಾವು ಎಸ್ಟಾಬ್ಲಿಷ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ತೊಂದರೆ ಅಷ್ಟೇ. ಒಂದು ವಾರ ಇರುತ್ತಷ್ಟೇ. ಒಂದು ವಾರ ಆದಮೇಲೆ ರಿಲೀಸ್ ಆದಮೇಲೆ ಯಾವುದೇ ರೀತಿ ತೊಂದರೆ ಇರೋಲ್ಲ. ಸೊ ಸಿನಿಮಾ ಚೆನ್ನಾಗಿದೆ. ನನ್ನ ಪಾತ್ರ ಬಂದುಬಿಟ್ಟು, ನನ್ನ ಪಾತ್ರ ಹೆಸರು ರಾಘವೇಂದ್ರ ಅಂತ ಹೇಳಿ, ಪ್ರೀತಿಯಿಂದಲ್ಲ ರಾಘು ಅಂತ ಕರೀತಾರೆ. ಒಂದು ಬ್ರಾಹ್ಮಣ ಕುಟುಂಬದ ಹುಡುಗ ನಾನು. ಸಡನ್ನಾಗಿ ಒಂದು ಸ್ವಲ್ಪ ವೈಲೆಂಟ್ ಆಗ್ತಾನೆ ಫಿಲ್ಮಲ್ಲಿ. ಆ ವೈಲೆಂಟ್ ಆಗೋಕ್ಕೆ ಕಾರಣ ಏನು, ವೈಲೆಂಟ್ ಆಗಬೇಕಾದ್ರೆ ಕೂಡ ಒಂದು ಮೆಸೇಜ್ ಇದೆ ಅದರಲ್ಲಿ. ಸೊ ಈಗ ಆಡಿಯನ್ಸ್ ರೆಸ್ಪಾನ್ಸ್ ಕಾಯ್ದು ನೋಡಬೇಕು ಯಾವ ಥರ ಬರುತ್ತೆ ಅಂತ ಹೇಳಿ. ಫಿಲ್ಮ್ ಒಂದು ಇವಾಗ ಜಸ್ಟ್ ಪೋಸ್ಟ್ಪೋನ್ ಆಗಿದೆ. 10th ರಿಲೀಸ್ ಆಗೋ ಫಿಲ್ಮ್ 17th ರಿಲೀಸ್ ಆಗ್ತಾ ಇದೆ. ಡ್ಯೂ ಟು ಒಂದು ಸ್ವಲ್ಪ ಥಿಯೇಟರ್ಸ್ ನಮ್ಗೆ ಸಿಗ್ತಾ ಇಲ್ಲ. ಸೊ ಆ ಥಿಯೇಟರ್ ಸಿಗದೇ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಫಿಲ್ಮ್ ಪೋಸ್ಟ್ಪೋನ್ ಮಾಡಿದ್ದೀವಿ. ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತ ಹೇಳಿ, ಯಾಕಂದ್ರೆ ಹೊಸಬ್ರು ಅಂತ ಹೇಳಿ ಯಾರು ಮುಟ್ತಾ ಇಲ್ಲ ನಮ್ಮನ್ನು. ಸೊ ಕಾಯ್ದು ನೋಡಬೇಕು ಜನ ಏನಂತ ನಮ್ಗೆ ರೆಸ್ಪಾನ್ಸ್ ಸಿಗುತ್ತೆ ಜನದಿಂದ. ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಸರ್. ಯಾಕೆ ಫಸ್ಟ್ ಟೈಮ್ ನಾನು ಇಂಡಸ್ಟ್ರಿಗೆ ಬಂದಾಗ ನನಗೇನು ಗೊತ್ತಿರಲಿಲ್ಲ ಅಷ್ಟೊಂದು. ಯಾಕಂದ್ರೆ ನಾನು ಸ್ವಲ್ಪ ಆ್ಯಕ್ಟಿಂಗ್ ಬಾಂಬೆಲಿ ಕಲ್ತ್ಕೊಂಡ್ಬಂದಿದ್ದೆ.
ನಂತರ ಇಲ್ಲಿ ಬಂದಾಗ ನನಗೆ ಪ್ರೊಡ್ಯೂಸರ್ ಕರ್ಕೊಂಡೋಗಿ ರವಿ ಜಮಖಂಡಿದ ಮಾಸ್ಟರ್ ಹತ್ರ ನನಗೆ ಕ್ಲಾಸಿಗೆ ಸೇರಿಸಿದ್ರು. ಅಲ್ಲಿಂದ ನಾನು ಇಮಿಡಿಯೇಟ್ ನಂಗೆ ಸಿಕ್ತು ಈ ಮೂವಿ. ಸಿಕ್ಕ ನಂತರ ಈ ಫಿಲ್ಮಲ್ಲಿ ನಮಗೆಲ್ಲ ಪ್ರೊಡಕ್ಷನ್ ಕಂಟ್ರೋಲರ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ, ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರೂ ಕೂಡಿಸಿ ನನಗೆ ಈ ಫಿಲ್ಮಲ್ಲಿ ನೀನು ಯಾವ ಥರ ರೆಡಿ ಆಗಬೇಕು, ನೆಕ್ಸ್ಟ್ ನೀನು ಯಾವ್ದಾದ್ರು ಫಿಲ್ಮ್ ಮಾಡಬೇಕಾದ್ರೆ ನಿನಗೆ ಎಲ್ಲ ಒಂದು ಸೆನ್ಸ್ ಅನ್ನೋದು ಇರಲಿ ಅಂತ ಹೇಳಿ ಎಡಿಟಿಂಗು, ಡಬ್ಬಿಂಗು, ರೆಕಾರ್ಡಿಂಗು, DTS, DIL ಎಲ್ಲದರಲ್ಲಿ ಕೂತ್ಕೊಂಡು, ಆಮೇಲೆ ರಾಜೇಶ್ ರಮತ್ ಸರ್ ಕೂಡ ಈ ನನ್ನ ವಾಯ್ಸ್ ಈ ಫಿಲ್ಮಲ್ಲಿ ನಿಂದೇ ವಾಯ್ಸ್ ಬೀಳಿ ಅಂತ ಹೇಳಿ ಒಂದು ಸ್ವಲ್ಪ ನನಗೆ ಪ್ರೋತ್ಸಾಹ ಮಾಡಿ ಈ ಫಿಲ್ಮಲ್ಲಿ ಆ್ಯಕ್ಟಿಂಗ್ಸ್ ಈ ಥರ ಆಗಿದೆ ಸರ್. ನಿರ್ಮಾಪಕರಾಗಿ ನಾನು ಹೇಳೋದಿಷ್ಟೇ, ಅತ್ಯುತ್ತಮವಾಗಿ ಇದು ಹೊರಹೊಮ್ಮಿದೆ ಈ ಚಲನಚಿತ್ರ ಗವಿಪುರ. ಜಾತ್ಯತೀತ ಪ್ರೇಮಿಗಳಿಗೆ ಯಾವುದೇ ರೀತಿಯಾದಂಥ ಜಾತಿ ಇಲ್ಲ, ಎಲ್ಲರ ದೇಹದಲ್ಲಿ ಹರಿಯುವುದು ಒಂದೇ ರಕ್ತ. ಆ ಒಂದು ಸಂದೇಶವನ್ನು ಜನರಿಗೆ ಆದಷ್ಟು ತಲುಪಿಸೋಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಅದರಲ್ಲೂ ಈ ಚಲನಚಿತ್ರ ಗವಿಪುರ ಹೇಳುವಂಥ ಚಲನಚಿತ್ರ ಮುಖಾಂತರವಾಗಿ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅದರಲ್ಲಿ ಬರ್ತಕ್ಕಂಥ ಸಾಂಗ್ಗಳು ಸಹಿತ ಹೊರಗಡೆ ನಾವು ಫಾರಿನ್ನಲ್ಲಿ ಸಹಿತ ಶೂಟಿಂಗ್ ಮಾಡಿಕೊಂಡು ಒಳ್ಳೊಳ್ಳೆ ಲೊಕೇಶನನ್ನು, ಬ್ಯೂಟಿಫುಲ್ ಲೊಕೇಶನನ್ನು ನಾವು ಕೊಟ್ಟಿದ್ದೇವೆ. ಒಳ್ಳೆ ರಾಜೇಶ್ ರಾಮನಾಥ್ ಅವರು ಸಂಗೀತವನ್ನು ಒಳ್ಳೆಯ ರೀತಿಯಲ್ಲಿ ಕೊಟ್ಟಿದ್ದಾರೆ. ಜನಕ್ಕೆ ಇದು ಅತ್ಯಂತ ಪ್ರಭಾವಿಯಾಗಿ ಜನರ ಮನಸ್ಸಿಗೆ ತಟ್ಟಲಿ ಅಂತ ಹೇಳುವಂಥದ್ದು ತಟ್ಟುತ್ತದೆ ಹೇಳುವಂಥ ವಿಶ್ವಾಸ. ನಿಮ್ಮ ಜಾಬ್ ಖಾಲಿ ಆಗುತ್ತೆ ಹೊರತು ಅಲ್ಲ ನಾನು ಹೇಳೋದು ಶೂಟ್ ಮಾಡಿದ್ದು ಬೇಕಾಗಲ್ಲ ಕಾರಲ್ಲಿ. ಯಾಕೆಂದರೆ ಶೈಲುನ ಸಿನಿಮಾ ಈಗ ಇಲ್ಲಿಲ್ಲೇ ತೆಗೆದಿದ್ದಾರೆ. ಫಾರಿನ್ನು ಅನ್ನೋದು ನಮ್ಮ ನಿರ್ಮಾಪಕರು ಡೈರೆಕ್ಟರ್ ತರಲ್ಲಿ ತುಂಬ್ಕೊಂಬಿಟ್ಟಿದೆ. ಆದರೆ ದುಡ್ಡು ಲಾಸ್ ಆಗುತ್ತೆ ನಮಗೆ. ಅದನ್ನು ಯಾಕೆ ನಾವು ಸ್ವಲ್ಪ ಡಿಫ್ರೆಂಟ್, ಎಲ್ಲರೂ ಇಲ್ಲೇ ತೋರಿಸ್ತಾರಲ್ಲ, ನಾವು ಸ್ವಲ್ಪ ಒಂದು ಡಿಫ್ರೆಂಟ್ ಲೊಕೇಶನ್ ಇರಲಿ, ಜನರಿಗೆ ಒಂದು ಸ್ವಲ್ಪ ಒಂದು ಡಿಫ್ರೆಂಟ್ ಆದಂಥ ಒಂದು ಇದು ಕೊಡೋಣ ಅಂತ ಒಂದು ಪ್ರಯತ್ನ ನಾವು ಮಾಡಿದ್ವಿ. 3 ವರ್ಷದಲ್ಲಿ ಸುಮಾರು 150 ಸಿನಿಮಾ ಅಲ್ಲಿ ಬ್ಯಾಂಕಾಕಲ್ಲಿ ಅದೇ ಶಾರ್ಟ್ಗೆ ಶೂಟ್ ಮಾಡ್ಕೊಂಡು 150 ಸಿನಿಮಾ ಸಿಗುತ್ತೆ. ನಿಮಗೆ ಡಿಫ್ರೆಂಟ್ ಅನ್ಸುತ್ತೆ ಅಷ್ಟೇ. ಅದು ಸುಮಾರು 150 ಸಿನಿಮಾ ಇದೆ ಅದೇ ಜಾಗ ಶೂಟ್ ಮಾಡ್ತೀವಿ 3 ವರ್ಷದಲ್ಲಿ. ಆದರೂ ನಾವು ಏನೋ ಒಂದು ಪ್ರಯತ್ನ ಮಾಡಿ, ಯಾಕೆಂದ್ರೆ ನಮ್ಮದು ಒಂದು ಉದ್ದೇಶ ಏನಿತ್ತು, ಹೊಸ ಪ್ರತಿಭೆಗಳು, ಒಂದು ಹೊಸ ಲೊಕೇಶನ್ನು, ಹೊಸ ಒಂದು ಅದರಲ್ಲಿ ಏನೋ ಒಂದು ಚೇಂಜಸ್ಸನ್ನು ನಾವು ಕಾಣ್ಬೋದು, ಜನರಿಗೆ ಅದನ್ನು ತೋರಿಸ್ಬೋದು ಹೇಳುವಂಥ ಒಂದು ಮನೋಭಾವನೆ ನಮ್ಮದಿಂದ ನಾವು ಆ ಕಡೆ ಹೋದ್ವಿ. ಅಲ್ಲಿ ನಮಗೆ ಅಲ್ಲೂ ಸಹಿತ ಫಾರಿನ್ನಿಗೆ ಹೋಗಿದ್ದೇವೆ ಹೇಳೋಂಥ ಅನ್ನಿಸ್ಲೇ ಇಲ್ಲ. ಅದೇ ನಮ್ಮ ಇಲ್ಲಿ ಕಡೆ ಅದನ್ನು ನಾವು ಹೇಳೋಕ್ಕಾಗಲ್ಲ. ಆ ಫಾರಿನ್ನಲ್ಲಿ ನಾವು ಶೂಟಿಂಗ್ ಮಾಡಿದ್ದೇವೆ ಅಂತ ಅನ್ನಿಸ್ಲೇ ಇಲ್ಲ. ನಮಗೆ ಅಷ್ಟು ಅಚ್ಚುಕಟ್ಟಾಗಿ ಚಂದ ರೀತಿಯಲ್ಲಿ ನಾವು ಹೇಳಿದ ದಿವಸಕ್ಕಿಂತ ಮೊದಲು ಮುಗೀತು. ಅಷ್ಟು ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಅದಾಗಿದೆ. ಮತ್ತೊಂದೇನು ಅಂದರೆ ಒಳ್ಳೆಯ ಸಾಂಗನ್ನು ನಾವು ಕೊಟ್ಟಿದ್ದೇವೆ. ಒಳ್ಳೆ ಮನೋರಂಜನೆ ಆಗತ್ತೆ, ಯಾರಿಗೂ ಏನೂ ಬೋರ್ ಆಗಲ್ಲ ಹೇಳುವಂಥ ವಿಶ್ವಾಸ ನಮ್ಮದು. ಅದಕ್ಕೆ ಅದಕ್ಕಿಂತ ನಾವು ಎಸ್ಪೆಷಲಿ ನಾನು ಕೇಳ್ಕೊಳ್ಳೋದೇನು ಅಂದರೆ, ಈ ಮಾಧ್ಯಮದವ್ರ ಹತ್ರ, ಮಾಧ್ಯಮದವ್ರ ಇಲ್ಲಿ ನಾವು ಕೈಯಲ್ಲಿ ಇಟ್ಟಂಗೆ ಇದು ಮಡಿಲಿನಲ್ಲಿ ಯುವ ಪ್ರತಿಭೆಗಳು, ಕನ್ನಡದ ಯುವ ಪ್ರತಿಭೆಗಳು, ಕನ್ನಡದವನೇ ಆದಂಥ ಯುವ ಹೊಸ ನಿರ್ಮಾಪಕ, ಈ ಒಂದು ಜಂಟಿ ಇದರಲ್ಲಿ ನಾವು ಹೋಗಿದ್ದೇವೆ. ಒಳ್ಳೆ ನಮ್ಮ ಶಕ್ತಿ ಮೀರಿ ಒಳ್ಳೆ ಚಲನಚಿತ್ರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಅದು ಜನಕ್ಕೆ ಅತ್ಯಂತ ಪ್ರಭಾವಿಯಾಗಿ ಅವರ ಮನಸ್ಸಿಗೆ ತಟ್ಟಲಿಕ್ಕೆ ಈ ಮಾಧ್ಯಮದವರು, ನಿಮ್ಮಂತಹ ಮಾಧ್ಯಮ ಬಂಧುಗಳು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಂಗೆ, ಅದಕ್ಕೆ ಕನ್ನಡ ಅಭಿಮಾನಿಗಳು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಬೆಂಬಲ ನೀಡಿದ್ರು ಅಂದರೆ ನಮ್ಮಂಥ ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಯುವ ಪ್ರತಿಭೆಗಳನ್ನು ಬೆಳೆಸ್ದಂಗೆ ಆಗ್ತದೆ. ಆ ದಿಶೆಯಲ್ಲಿ ಕನ್ನಡ ಅಭಿಮಾನಿಗಳು ಪ್ರೋತ್ಸಾಹ ಕೊಡಬೇಕು. ಕನ್ನಡ ಚಲನಚಿತ್ರವನ್ನು ನಡೆಯುವುದೇ ಬಹಳ ಕಷ್ಟ ಇವತ್ತು ಅಂಥ ಪರಿಸ್ಥಿತಿ ಇದೆ. ಈ ನಿಮ್ಮಂಥ ಮಾಧ್ಯಮ ಬಂಧುಗಳು ಸ್ವಲ್ಪ ಜಾಸ್ತಿ ಪ್ರೇಕ್ಷಕರು ಮಾಧ್ಯಮ ಬಂಧುಗಳು ಪ್ರೇಕ್ಷಕರಿಗೆ ನೀವು ಮಾಧ್ಯಮ ಬಂಧುಗಳು ಮೇನ್ ಈಗ, ಯಾಕೆಂದರೆ ಎಲ್ಲ ಕಡೆಗೂ ಮೀಡಿಯಾ ಇವತ್ತು ವ್ಯಾಪಿಸಿಬಿಟ್ಟಿದೆ. ನಾವು ಬಾಯಲ್ಲಿ ಹೇಳಿದ್ರೆ ಯಾರು ಕೇಳಲ್ಲ, ಯಾರು TV ಹತ್ತ ತಕ್ಷಣನೇ ಗೊತ್ತಾಗೋದು. ಆ ಥರ ನೀವು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿಯಿಂದ ನಮ್ಮಂಥವ್ರಿಗೆ ಬೆಂಬಲ ಕೊಟ್ಟರೆ 100% ಕಲಾಭಿಮಾನಿಗಳು ಕೂಡ ನಮ್ಮ ಹತ್ರ ಬರ್ತಾರೆ, ಕನ್ನಡ ಚಿತ್ರ ನೋಡ್ತಾರೆ, ಇಂಥ ಒಳ್ಳೆ ಮನೋರಂಜನೆಯನ್ನು ಅನುಭವಿಸ್ತಾರೆ. ಅದಕ್ಕೆ ನಾನು ಎಲ್ಲ ಕಡೆಗೂ ಹೇಳ್ತಾ ಬಂದಿದ್ದೇನೆ, ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮೀಡಿಯಾದ ಬಂಧುಗಳು ಕನ್ನಡ ಅಭಿಮಾನಿಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಮೂಲಭೂತ ಕಾರಣರು ಇವರು. ನೀವು ಕನ್ನಡ ಅಭಿಮಾನಿ ಎಲ್ಲ ಸೇರಿ ಇಂಥ ಕನ್ನಡ ಕಲೆಯನ್ನು, ಚಲನಚಿತ್ರವನ್ನು ಬೆಳೆಸೋಣ, ಬೆಂಬಲಿಸೋಣ.
ಅಂಥೇಳಿ ನಮ್ಮ ಎಲ್ಲ ಕನ್ನಡ ಅಭಿಮಾನಿಗಳನ್ನ ಕೇಳಿಕೊಂಡು ನೀವು ನಿಮ್ಮ ಕುಟುಂಬದವರು ನಿಮ್ಮ ಬಂಧು ಬಳಗ ಎಲ್ಲರನ್ನೂ ಕರೆದುಕೊಂಡು ಬಂದು ಚಲನಚಿತ್ರ ಮಂದಿರಕ್ಕೆ ಬಂದು ಚಲನಚಿತ್ರ ನೋಡಿ ಆನಂದಿಸಿ ಬೆಂಬಲಿಸಿ ಅಂತ ಹೇಳಿ. ಹೇಳಿ, ಏನು ಹೇಳಿ? ನಿಮ್ಮ ಪಾತ್ರ ಹೇಗಿತ್ತು ಸಿನಿಮಾ? ಪಾತ್ರ ಅಂದರೆ ಅವಳು ಬಂದು ತುಂಬ ರಿಚ್ ಫ್ಯಾಮಿಲಿ ಹುಡುಗಿ, ಹಾಗಾದರೂ ಅವಳಿಗೆ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಬೇಕು ಅನ್ನೋ ತುಂಬ ಸ್ವಾಭಿಮಾನಿ ಆ್ಯಂಡ್ ವೆರಿ ಎಮೋಷ್ನಲ್, ವೆರಿ ಸೆಂಟಿಮೆಂಟಲ್. ಆ ಥರ ಒಂದು ಥ್ರೂ ಔಟ್ ಆ ಥರನೇ ಪಾತ್ರ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಟೀಮಲ್ಲಿ ಫಸ್ಟ್ ಟೈಮ್ ಹೀರೋಯಿನ್? ಹೌದು, ಇಲ್ಲ ಫಸ್ಟ್ ಟೈಮ್ ಹೀರೋಯಿನ್ ಅಂದರೆ ಫಸ್ಟ್ ಟೈಮೇ ಸಿನಿಮಾಗೆ ಬಂದಿತ್ತು ಈ ಒಂದು ಗವಿಪುರ ಚಿತ್ರದ ಮೂಲಕ. ತುಂಬ ಖುಷಿ ಆಯಿತು. ನಾಯಕ ನಾಯಕಿ ಬಿಟ್ಟು ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ತುಂಬ ಹಳಬ್ರಿದ್ದಾರೆ. ನನಗೊಂದು ಇದು ಆಫರ್ ಬಂದ ತಕ್ಷಣ ನನಗೆ ನಂಬೋಕ್ಕಾಗಿಲ್ಲ, ಸೀರಿಯಸ್ಲಿ ನಾನು ಹೀರೋಯಿನ್ ಅಂತ ಹೇಳಿಬಿಟ್ಟು. ಸೊ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಹೇಳ್ಕೊಟ್ರು ಸ್ಪಾಟಲ್ಲಿ. ಅವರು ಚಿಕ್ಕ ಮಕ್ಕಳ ಥರ ನನ್ನನ್ನು ಸೂರಜ್ನು ನೋಡಿಕೊಂಡ್ರು. ಜೆ ಕೃಷ್ಣ ಕ್ಯಾಮ್ರಾಮ್ಯಾನು, ಗವಿಪುರ ನಿರ್ದೇಶಕರು ಕುಮಾರ್, ಮಾರಿಕಣ್ಣು ಹೋರಿ ಮೇಲೆ ಅವ್ರದ್ದು ಫಸ್ಟ್ ಮೂವಿ, ಬ್ಲಾಕ್ ಬಸ್ಟರ್ ಮೂವಿ ಅಂತ ಒಂದು ದೊಡ್ಡ ಡೈರೆಕ್ಟರು, ದೊಡ್ಡ ಪ್ರೊಡ್ಯೂಸರ್ಸ್ ಬಂದು ಜಗನ್ನಾಥ್ ಹೆಗ್ಡೆ, ಅವರು ಕೋ ಪ್ರೊಡ್ಯೂಸರ್ಸ್ ಬಂದು ಕೇಶವನ್ ನರಸಿಂಹ ಅಂತ ಹೇಳ್ಬಿಟ್ಟು. ದೇ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಪ್ರೊಡ್ಯೂಸರ್ಸ್. ಗಿರಿ ಕನ್ಯೆ, ಸಂಪತ್ತಿಗೆ ಸವಾಲ್ ಈ ಥರ ದೊಡ್ಡ ದೊಡ್ಡ ಫಿಲ್ಮ್ಸ್ ಮಾಡಿರೋರು. ಅವ್ರ ಜೊತೆ ಒಂದು ವರ್ಕ್ ಮಾಡ್ತೀವಿ ಅಂತ ಗೊತ್ತಾದ್ಮೇಲೆ ತುಂಬ ಖುಷಿ ಆಯಿತು. ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮಗೆ. ಇದು ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಫಾರ್ ಅಸ್ ಮೈಸೂರು ಪರ್ಸೆಂಟೇಜ್. ಸಿನಿಮಾದ ಹಾಡುಗಳು ರಾಜೇಶ್ ರಾಮನಾಥ್ ಮ್ಯೂಸಿಕ್. ನಾನು ಮುಂಚೆ ಹೇಳಿರೋ ಪ್ರಕಾರ ಹಳಬ್ರು, ಟೀಮಲ್ಲಿ ಎಲ್ಲರೂ ಹಳಬ್ರು. ಸೊ ರಾಜೇಶ್ ರಾಮನಾಥ್ ಸರ್ ನನಗೆ ತುಂಬ ಈಸ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್. ಸೊ ನನ್ನ ಚಿತ್ರಗೆ ಅವರೇ ಮ್ಯೂಸಿಕ್ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ತುಂಬ ಖುಷಿ ಆಯಿತು. ಆ್ಯಂಡ್ ಸಾಂಗ್ಸ್ ಎಲ್ಲ ಇಟ್ ಕಮ್ ಔಟ್ ವೆರಿ ಗುಡ್. ಹೀರೋ ಹೀರೋಯಿನ್ ಕಾಂಬಿನೇಷನ್ 4 ಡಿಯಟ್ ಇದೆ, ಒಂದು ಐಟಮ್ ಸಾಂಗ್ ಇದೆ ಮತ್ತು ಒಂದು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇದೆ. ನಾವು 3 ಸಾಂಗ್ಸ್ನ ಹೊರ ದೇಶದಲ್ಲಿ, ಫಾರಿನಲ್ಲಿ ಶೂಟ್ ಮಾಡಿದ್ದೀವಿ. ಥೈಲ್ಯಾಂಡಲ್ಲಿ ಫುಕೇಟ್, ಪಟಾಯ, ಬ್ಯಾಂಕಾಕಲ್ಲಿ ಶೂಟ್ ಮಾಡಿದ್ದೀವಿ. ಜೆ ಕೃಷ್ಣ ಅವ್ರ ಕ್ಯಾಮ್ರಾಮನ್ನು. ಪಿಕ್ಚರೈಸೇಷನ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ತುಂಬ ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ. ಓವರ್ ಆಲ್ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ.